ಏನೋ ಮಾಡ್ತಿದ್ಯಾ ನೀನು? ಇದು ಮಚ್ಚ ನಾನು ಸಾಯ್ಬೇಕು. ಸಾಯಿ ಅಂತ ನಿನಗೇನಾಗಿದ್ಯೋ? ಇಲ್ಲ ಮಚ್ಚ, ಎಲ್ಲ ಮುಗೀತು ಮಚ್ಚ, ನಾನು ಸಾಯ್ಬೇಕು ಮಚ್ಚ. ನಡಿ ನನ್ನ ಜೊತೆ ನೀನು. ಇಲ್ಲ ನಾನು ಬರಲ್ಲ ಮಚ್ಚ. ಬಾ ನನ್ನ ಜೊತೆ ನೀನು. ಇಲ್ಲ ಮಚ್ಚ. ಹೇಳ, ಏನೇ ಪ್ರಾಬ್ಲಮ್ ನಿಂದು? ಯಾಕ್ರು ಏನಾಯ್ತು? ಹೊರಟಿದ್ನು. ಸೂಸೈಡಾ? ಯಾಕಪ್ಪ ಅಂತದೇನಾಯ್ತು? ಹೇಳು, ಹೇಳ್ತಿದ್ದೀವಲ್ಲ ಏನಾಯ್ತು ಅಂತ. ಏನು ಅಂತ ಹೇಳು? ನನ್ನ ಲೈಫಲ್ಲಿ ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ. ನನ್ನ ಜೀವನದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೇನೋ ಕನಸುಗಳು ಕಟ್ಟಿದ್ದೆ, ಆದ್ರೆ ಯಾವುದೂ ನನ್ಸಾಗ್ಲಿಲ್ಲ. ನಾನು ಇಂಜಿನಿಯರ್ ಮುಗಿಸಿ 3 ವರ್ಷ ಆಯ್ತು, ಆದ್ರೂ ಕೆಲಸ ಸಿಕ್ಕಿಲ್ಲ ಕಣ್ರು. ನೀವು ಆವರೇಜ್ ಮಾರ್ಕ್ಸ್ ತಗೊಂಡು ನೀವು ಕೆಲಸ ಸಿಕ್ಕಿ ಲೈಫಲ್ಲಿ ಸೆಟ್ಲ್ ಆಗಿದ್ದೀರಾ. ಬಟ್ ಆದ್ರೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ನನ್ನ ಡಿಸಿಷನ್ ಮಾರ್ಕ್ಸ್ ತಗೊಂಡ್ರು ನನ್ನ ಕೆಲಸ ಸಿಕ್ಕಿಲ್ಲ. ನಮ್ಮ ಮನೇಲಿ ಮುಖ ತೋರ್ಸಕ್ಕಾಗ್ತಿಲ್ಲ. ನಾನು ಈಗ ಬದುಕಿದ್ದೀನಿ, ಏನ್ ಮಾಡ್ಲಿ? ಕೆಲಸ ಇಲ್ಲ ಅಂತ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಯಾನು? ಈ ಭೂಮಿ ಮೇಲೆ ಎಷ್ಟು ಜನ ಎಷ್ಟು ರೀತಿ ಕಷ್ಟಪಡ್ತಿಲ್ಲ. 3 ವರ್ಷದಿಂದ ನಿಮ್ಗೆ ಜಾಬ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ಕೊಟ್ಟಿದ್ಯಾ? ಲೈಫಲ್ಲಿ ನಿನ್ಕಿಂತ ದೊಡ್ಡದನ್ನು ಕಳ್ಕೊಂಡಿರೋ ಎಷ್ಟು ಜನ ಇದ್ದಾರೆ ಪ್ರವೀಣ್. ಬಟ್ ಅವರೆಲ್ಲ ಕಷ್ಟಪಡ್ತಿಲ್ವಾ? ಜೀವನ ನಡೆಸ್ತಿಲ್ವಾ? ನಿನ್ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರಿದ್ರೆ ಆ ಜೀವನಕ್ಕೆ ಅರ್ಥನೇ ಇರಲ್ಲ ಪ್ರವೀಣ್. ಲೈಫ್ ಇಸ್ ನಾಟ್ ವಾಟ್ ಟು ಎಕ್ಸ್ಪೆಕ್ಟ್ ಮ್ಯಾನ್, ಇಟ್ ಈಸ್ ವಾಟ್ ಟು ಎಕ್ಸೆಪ್ಟ್. ನಿನ್ ಜೀವನದಲ್ಲಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಕೋಟೆ ಕಟ್ಕೊಂಡ್ ಬಾಳ್ತಾ ಇದೆಯಾ? ಆ ಕೋಟೆಯಿಂದ ಹೊರಗೆ ಬಾ, ಪ್ರಪಂಚ ನೋಡು. ನೀನು ಮಲಗಿದ್ದಾಗ ಕಾಣೋದು ಕನಸಲ್ಲ, ನಿನ್ನ ಮಲಗಕ್ಕೆ ಬಿಡದಿರೋದೇ ಕನಸು. ನೀನ್ ಬಾ ನನ್ನ ಜೊತೆ, ನಿನ್ ಜೀವನ ಏನು ಅಂತ ತೋರಿಸ್ತೀನಿ. ಕಷ್ಟ ಸುಖ ದುಃಖಗಳು ಎಲ್ಲನೂ ಬರೋದು ಸಹಜ. ನಾವು ಅದಕ್ಕೆ ಕಷ್ಟ ಬಂದಾಗ ಬರ್ದು ಒಳ್ಳೆದಾಗ ಇರಬಾರ್ದು. ಎಲ್ಲ ಕಷ್ಟ ನಷ್ಟ ಬಿಡಪ್ಪ, ಏನು ನಮ್ಗಿಂತ ಇನ್ನೂ ಫುಟ್ಪಾತಲ್ಲಿ ಮಲಗೋರು ಇರ್ತಾರೆ, ಏನೋ ಒಂದೊತ್ತು ಗಂಜಿಗೂ ಗತಿ ಇಲ್ಲದೆ ಇರೋರು ಇರ್ತಾರೆ. ಕೆಲವರಿಗೆ ಜಾಬ್ ಇರುತ್ತೆ, ಕೆಲವರು ಚೆನ್ನಾಗಿರ್ತಾರೆ, ಹೆಂಗೋ ಅವರು ಇದೇ ಸುಖವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿರ್ತಾರೆ. ನಮಗೆ ನಾವೇನೋ ಫ್ಯಾಕ್ಟ್ರಿ ಜೀವನ, ನಾವು ಏನೋ ದುಡಿತೀವಿ, ಹೆಂಗೋ ಒಂದು ಹೊತ್ತಿನ ಊಟಕ್ಕಾದ್ರೂ ದೇವ್ರು ಕೊಟ್ಟಿರ್ತಾನಲ್ಲ. ಸರಳವಾಗಿರೋ ಜೀವನ, ಬಡತನ ಜೀವನನೇ ಬೆಸ್ಟ್. ಎಲ್ಲ ಎದುರಿಸ್ಬೇಕು, ಕಷ್ಟ ಸುಖ ಸಾಲನಾದರೂ ಬಿಟ್ಟು ಅಂದರೆ ಟ್ಯೂಷನ್ ಮಾಡ್ಕೊತಾರೆ, ಸಾಯ್ತಾರೆ, ಎಲ್ಲ ಎದುರಿಸ್ಕೊಂಡು ಹೋದರೆ ಒಂದು ಮನಸ್ಸು ಅನ್ನೋದು. ಇವಾಗ ಸಾವು ಒಂದೇ ಸಲ ಬರೋದು, ಹುಟ್ಟೋದು ಒಂದೇ ಸಲ ಬರೋದು. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಅದ್ರ ಬಂದರೆ ದೇವ್ರು ಕೊಟ್ಟಿದ್ದು ಹುಟ್ಟಿದ ತಪ್ಪಿಗೆ ನಾವು ಏನಾದ್ರು ಒಂದು ಸಾಧಿಸ್ಬಿಟ್ಟು ಹೋಗ್ಬೇಕು, ಅದರಿಂದ ಇದು ಮಾಡ್ಬೇಕು ಅಷ್ಟೇ ಹೊರತು ಸೂಸೈಡ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಂ